ಅಥಣಿಯಲ್ಲಿ ಮತ್ತೆ ಶುರುವಾಯಿತು ಡಿಸಿಸಿ ಬ್ಯಾಂಕ್ ದಂಗಲ್. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಆರೋಪ. ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಪರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಸವದಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದು, ಸವದಿ ವಿರುದ್ಧ ಕೇಸ್ ದಾಖಲಿಸಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಅಥಣಿ ಪಟ್ಟಣದ ಹಲ್ಯಾಳ ಸರ್ಕಲ್ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಕಡೆ ಕೊಡ್ತೇನೆ. ಅಥಣಿಯಲ್ಲಿ ಪರ, ಬೆಳಗಾವಿಯಲ್ಲಿ ಸವದಿ ವಿರುದ್ಧ ಪ್ರತಿಭಟನೆ. ಡಿಸಿಸಿ ಬ್ಯಾಂಕ್ ಎದುರು ಸವದಿ ವಿರುದ್ಧ ಮುಂದುವರೆದಿದೆ ಪ್ರೊಟೆಸ್ಟ್. ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೆಲಸದಿಂದ ದೂರ ಉಳಿದಿದ್ದಾರೆ ಬ್ಯಾಂಕ್ ಸಿಬ್ಬಂದಿ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಸವದಿ, ಚಿದಾನಂದ ಸವದಿ ಬಂಧನಕ್ಕೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಲಕ್ಷ್ಮಣ ಸವದಿ ಕ್ಷಮೆ ಕೇಳಿ ಅಂತ ಡಿಸಿಸಿ ಬ್ಯಾಂಕ್ ನೌಕರರು ಆಗ್ರಹಿಸಿದ್ದಾರೆ. ಇದ್ರಾಗ ನಮ್ದು ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಲಕ್ಷ್ಮಣ್ ಸವದಿ ಅವರು ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರ ಮೇಲೆ ಏನು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ತದನಂತರ ನಾವು ಅಥಣಿಗೆ ಹೋಗಿ ಬಂದು ಅಥಣಿಯಲ್ಲಿ ಸ್ಟ್ರೈಕ್ ಮಾಡಿ ಇಲ್ಲಿ ಬಂದ ಮೇಲೆ ಅವರು ತಡರಾತ್ರಿಯಲ್ಲಿ ಅವರ ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಸುಮಾರು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಆ ಸುಳ್ಳು ಮಾಹಿತಿಗಳ ಏನಿದಾವೆ ಅವುಗಳ ನಾವು ದಾಖಲಾತಿ ಸಮೇತ ಅವ್ರಿಗೆ ಹೇಳಿದೀವಿ. ಮತ್ತ ಯಾರ್ಯಾರು ನಮ್ಮ ಅಧ್ಯಕ್ಷರಿಗೆ ಕಾರ್ ಕೊಡಿಸ್ತಾ ಇದಾರೆ ಅಂತೇಳಿ ದುಡ್ಡು ಹಾಕಿದಾರೋ, ಮತ್ತೆ ನಾವು ಅವ್ರಿಗೆ ಟ್ರಾನ್ಸ್ಫರ್ ವಿಷಯದಲ್ಲಿ ಫೋರ್ಸ್ ಮಾಡ್ತಾ ಇದೀವಿ ಅಂತೇಳಿ ಏನ್ ಹೇಳಿದಾರ ದಾಖಲೆ ಸಮೇತ, ಹಾಗೂ ನಿಮ್ಮ ಮುಂದೆ 200 ಸಿಬ್ಬಂದಿಗಳು ದುಡ್ಡು ಹಾಕಿದಂತ ಸಿಬ್ಬಂದಿಗಳೇ ಇದಾರ. ತಾವುಗಳು ಅದನ್ನ ಪ್ರತ್ಯಕ್ಷವಾಗಿ ನೀವು ಅವ್ರನ್ನ ಕೇಳಿ ಎನ್ಕ್ವೈರಿ ಮಾಡ್ಕೋಬಹುದು. ಅನ್ಯಾಯ ಆಗದಂಗೆ ಪಾರದರ್ಶಕತೆಯಿಂದ ಅದು ತನಿಖೆ ಆಗಬೇಕು ಅನ್ನೋದು ನಮ್ದು ವಿನಂತಿ ಇದೆ ಸರ್. ಸಿಸಿಟಿವಿ ಫುಟೇಜ್ ಮತ್ತು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.